ವಾರ್ತೆಗಳ ಪ್ರಾಯೋಜಕರು ಶ್ರೀ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಅವರ ಅಭಿಮಾನಿಗಳ ಬಳಗ, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. लकी इन्फोटेक, कड़ईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆಹಾರ ಕಿಟ್ ಪಡೆಯಲು ಕಟ್ಟಡ ಕಾರ್ಮಿಕರ ನೂಕುನುಗ್ಗಲು, ಪೊಲೀಸರಿಂದ ಲಘುಲಾಟಿ. ಯೋಜನಾ ಇಲಾಖೆ ಸಚಿವರಿಂದ ಕಲ್ಯಾಣ ಕರ್ನಾಟಕ ಮಂಡಳಿ ಪ್ರಗತಿ ಪರಿಶೀಲನೆ. ನಿಯಮ ಉಲ್ಲಂಘನೆ, ಸಂಸದರ ಶಾಸಕರ ಸಭೆ ಬಹಿಷ್ಕರಿಸಲಿ ಡಾ ರಜಾಕ್ ಉಸ್ತಾದ್. ನಗರಸಭೆಯಲ್ಲಿ ಅಕ್ರಮ ಆರೋಪ, ಬಿಜೆಪಿ ಸದಸ್ಯರ ಮೌನ, ಅನುಮಾನಕ್ಕೆ ಎಡೆ. RTPS 5 ಘಟಕಗಳಿಂದ ಉತ್ಪಾದನೆ ಪ್ರಾರಂಭ. ಜಿಲ್ಲೆಯಲ್ಲಿ 2 ಕೊರೋನಾ ಸೋಂಕು ಪತ್ತೆ. ಮತ್ತು ಮಂತ್ಲಾಪುರ್ನಲ್ಲಿ ಸಿಸಿ ರಸ್ತೆ ಮೇಲೆ ಚರಂಡಿ ನೀರು. ವಾರ್ತೆಗಳ ವಿವರ. ನಗರದ ಸಾರ್ವಜನಿಕ ಉದ್ಯಾನವನದ ಮೆಟ್ರಿಕ್ ಪೂರ್ವ ವಸತಿ ನಿಲಯದ ಮುಂದೆ ಕೊರೋನಾ ಕಿಟ್ ಪಡೆಯಲು ಕಟ್ಟಡ ಕಾರ್ಮಿಕರು ಮುಗಿಬಿದ್ದಿದ್ದು, ಕಾರ್ಮಿಕರನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ ಘಟನೆ ಇಂದು ಬೆಳಗ್ಗೆ ನಡೆಯಿತು. ನಗರದ ಸಾರ್ವಜನಿಕ ಉದ್ಯಾನವನದ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಮುಂದೆ ಕೊರೋನಾ ಕಿಟ್ ಪಡೆಯಲು ಕಟ್ಟಡ ಕಾರ್ಮಿಕರು ಮುಗಿಬಿದ್ದಿದ್ದು, ಕಾರ್ಮಿಕರನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ ಘಟನೆ ಇಂದು ಬೆಳಗ್ಗೆ ನಡೆಯಿತು. ವಿವಿಧ ಬಡಾವಣೆಯ ಕಟ್ಟಡ ಕಾರ್ಮಿಕರಿಗೆ ಒಂದೇ ಸ್ಥಳದಲ್ಲಿ ಆಹಾರ ಧಾನ್ಯ ಕಿಟ್ ನೀಡುವುದಾಗಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದರಿಂದ ಕಿಟ್ ಪಡೆಯಲೆಂದು ಕಟ್ಟಡ ಕಾರ್ಮಿಕರು ಬೆಳಗ್ಗೆ 4 ಗಂಟೆಯಿಂದ ಕಾಯ್ದು ಉದ್ಯಾನವನದಲ್ಲಿ ಕುಳಿತಿದ್ದಾರೆ. ಬೆಳಗ್ಗೆ 10:30 ಗಂಟೆಯಾದರೂ ಕಿಟ್ ನೀಡದೆ ಇರುವುದರಿಂದ ಕಾರ್ಮಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಸಾರ್ವಜನಿಕ ಉದ್ಯಾನದಲ್ಲಿ ಇರುವ ಬಾಲಕರ ವಸತಿ ಶಾಲೆಯಲ್ಲಿ ಕಿಟ್ ನೀಡುವುದಾಗಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ದಿನಾಂಕ ನಿಗದಿಪಡಿಸಿದ್ದರು. ಆದರೆ ಕಿಟ್ ನೀಡಬೇಕಿದ್ದ ಅಧಿಕಾರಿಗಳು ನಿಗದಿತ ವೇಳೆಗೆ ಬಾರದೆ ಇರುವುದರಿಂದ ಜಮಾವಣೆಗೊಂಡಿದ್ದ ಸಾವಿರಾರು ಕಾರ್ಮಿಕರು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಂದೇ ಕಡೆ ಸುಮಾರು 3-4 ಸಾವಿರ ಕಾರ್ಮಿಕರು ಜಮಾವಣೆಗೊಂಡಿದ್ದರಿಂದ ನೂಕುನುಗ್ಗಲು ಉಂಟಾಗಿತ್ತು. ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರವಿಲ್ಲದೆ ಕಿಟ್ ಪಡೆಯಲು ಕಾರ್ಮಿಕರು ಮುಗಿಬಿದ್ದಿದ್ದರಿಂದ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸುವ ಮೂಲಕ ಚದುರಿಸಿದರು.
ಜಿಲ್ಲೆಯಲ್ಲಿ ನೋಂದಣಿಯಾದ 45,000 ಕಟ್ಟಡ ಕಾರ್ಮಿಕರು ಇದ್ದಾರೆ. ಈಗಾಗಲೇ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಿಟ್ಗಳನ್ನು ನೀಡಲಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ಕಿಟ್ ನೀಡುವ ವೇಳೆಗೆ ಅಧಿಕಾರಿಗಳ ಎಡವಟ್ಟಿಗೆ ಗೊಂದಲಕ್ಕೆ ಕಾರಣವೆಂದು ಹೇಳಲಾಗುತ್ತಿದೆ. ಜಿಲ್ಲಾ ಕಾರ್ಮಿಕರ ಅಧಿಕಾರಿಗಳ ನಾಜಿಯಾ ಸುಲ್ತಾನ್ ಮಾಹಿತಿ ನೀಡಿ ಕಾರ್ಮಿಕರಿಗೆ ಒಂದೇ ಬಾರಿಗೆ ಸೇರುವುದನ್ನು ತಡೆಯಲು ವಾರ್ಡುವಾರು ಹಂಚಿಕೆ ಸೂಚಿಸಲಾಗಿತ್ತು. ಎಲ್ಬಿಎಸ್ ನಗರ ಕೇಂದ್ರಕ್ಕೆ ಆಗಮಿಸುವಂತೆ ತಿಳಿಸಿದ್ದರು. ಕಟ್ಟಡ ಕಾರ್ಮಿಕರು ಗೊಂದಲಕ್ಕೀಡಾಗಿ ನೂರಾರು ಜನರು ಒಂದೆಡೆ ಸೇರಿದ್ದರಿಂದ ಗೊಂದಲವಾಗಿದೆ. ಪೊಲೀಸರ ನೆರವು ಪಡೆದು ಕಿಟ್ ವಿತರಣೆ ಮಾಡಲಾಗುತ್ತಿದೆ ಎಂದರು.
ನಗರಸಭೆ ಸದಸ್ಯರುಗಳಾದ ಶಶಿರಾಜ್, ಎನ್.ಕೆ. ನಾಗರಾಜ್, ಬಿಜೆಪಿ ಮುಖಂಡರುಗಳಾದ ರವೀಂದ್ರ ಜಾಲ್ದಾರ್, ಶ್ರೀನಿವಾಸ ರೆಡ್ಡಿ ಅನೇಕರು ಕಿಟ್ಗಳನ್ನು ವಿತರಿಸಿದರು. ಪೊಲೀಸರು ಕಾರ್ಮಿಕರನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ರಾಜ್ಯ ಸರ್ಕಾರದ ಯೋಜನಾ ಇಲಾಖೆ ಸಚಿವರು ದಿನಾಂಕ 13ರಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನೆ ಸಭೆ ಹಮ್ಮಿಕೊಂಡಿದ್ದು, ಇದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಆಡಳಿತದಲ್ಲಿ ಹಸ್ತಕ್ಷೇಪವಾಗಲಿದೆ. 371 ಜೆ ಕಲಂ ಉಲ್ಲಂಘನೆಯಾಗಲಿದೆ. 371 ಜೆ ಕಲಂನಡಿ ರಾಜ್ಯಪಾಲರಿಗೆ ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಪ್ರಗತಿ ಪರಿಶೀಲನೆ ಮಾಡುವ ಅಧಿಕಾರವಿದೆ. ಯೋಜನಾ ಇಲಾಖೆಯ ಸಚಿವರಿಗೆ ಯಾವ ಹಕ್ಕು ಇಲ್ಲ. ಸಭೆಯನ್ನು ಈ ಭಾಗದ ಸಂಸದರು, ಶಾಸಕರು ಬಹಿಷ್ಕಾರ ಮಾಡಬೇಕೆಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷ ಡಾ ರಜಾಕ್ ಉಸ್ತಾದ್ ಹೇಳಿದರು. ರಾಜ್ಯ ಸರ್ಕಾರ ಯೋಜನಾ ಇಲಾಖೆ ಸಚಿವರು ದಿನಾಂಕ 13ರಂದು ಕಲ್ಯಾಣ ಕರ್ನಾಟಕ ದೇಶಾಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನೆ ಸಭೆ ಹಮ್ಮಿಕೊಂಡಿದ್ದು, ಇದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಆಡಳಿತದಲ್ಲಿ ಹಸ್ತಕ್ಷೇಪವಾಗಲಿದೆ. 371 ಜೆ ಕಲಂ ಉಲ್ಲಂಘನೆಯಾಗಲಿದೆ. 371 ಜೆ ಕಲಂನಡಿ ರಾಜ್ಯಪಾಲರಿಗೆ ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಪ್ರಗತಿ ಪರಿಶೀಲನೆ ಮಾಡುವ ಅಧಿಕಾರವಿದೆ. ಯೋಜನಾ ಇಲಾಖೆಯ ಸಚಿವರಿಗೆ ಯಾವ ಹಕ್ಕು ಇಲ್ಲ. ಸಭೆಯನ್ನು ಈ ಭಾಗದ ಸಂಸದರು, ಶಾಸಕರು ಬಹಿಷ್ಕಾರ ಮಾಡಬೇಕು ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷ ಡಾ ರಜಾಕ್ ಉಸ್ತಾದ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಸರ್ಕಾರ ಕಲ್ಯಾಣ ಕರ್ನಾಟಕ ದೇಶಾಭಿವೃದ್ಧಿ ಮಂಡಳಿ ಆಡಳಿತ ರಚನೆ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ. ಯೋಜನಾ ಇಲಾಖೆ ಸಚಿವರು ಬಂದು ಇಲ್ಲಿ ಸಭೆ ನಡೆಸುವ ದುರ್ದೈವ ಕೆಕೆಆರ್ಡಿಬಿಗೆ ಬಂದಿದೆ. ಪ್ರತಿಯೊಂದು ಕಾಮಗಾರಿ ಬಂದಲ್ಲಿ ಕಾಮಗಾರಿ ಅನುಮೋದನೆ ಪಡೆಯಲು ಸರ್ಕಾರಕ್ಕೆ ತಿಳಿಸಬೇಕು. ಈ ಹಿಂದೆ ಈ ಅಧಿಕಾರ ಇರಲಿಲ್ಲ, ಆಡಳಿತ ಮಂಡಳಿಗೆ ಇತ್ತು. ಇದೀಗ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಎಂದು ದೂರಿದರು. ಕೆಕೆಆರ್ಡಿಬಿ ಮಂಡಳಿಯಲ್ಲಿ ಸರ್ಕಾರ ಮೂಗು ತೂರಿಸುವ ಕೆಲಸ ಮಾಡುತ್ತಿದೆ. ಪ್ರತ್ಯೇಕ ಮಂಡಳಿ ಮಾಡಿದ ಮೇಲೆ ಮಂಡಳಿಗೆ ಅಧಿಕಾರವಿದೆ. ಸರ್ಕಾರ ಈ ಭಾಗದ ಅಭಿವೃದ್ಧಿಗೆ ಚಪ್ಪಡಿ ಕಲ್ಲು ಹಾಕುತ್ತಿದೆ. ಕಳೆದ 2 ವರ್ಷಗಳ ಹಿಂದೆ ಮಂಡಳಿಗೆ ಅಧ್ಯಕ್ಷ ಸ್ಥಾನ ಈ ಭಾಗದ ಸಚಿವರಿಗೆ ನೀಡಿತು. ಅದನ್ನು ತಿದ್ದುಪಡಿ ಮಾಡಿ ಶಾಸಕರಿಗೆ ಅಧಿಕಾರ ನೀಡಿತು. ಆದರೆ ಅದು ಸಹ ಕಸಿದುಕೊಂಡು ಪ್ರತಿಯೊಂದು ಕೆಲಸ ಕಾಮಗಾರಿ ಅನುಮೋದನೆ ಪಡೆಯಲು ಸರ್ಕಾರದ ಮೊರೆ ಹೋಗಬೇಕು. ಬದಲಿಗೆ ಕಾಮಗಾರಿ ಅನುಮೋದನೆ ನೀಡುವ ಅಧಿಕಾರ ಮಂಡಳಿಗೆ ಇದೆ, ಆದರೆ ಸರ್ಕಾರ ಕಿತ್ತುಕೊಂಡಿದೆ. ಈ ಭಾಗದ ಶಾಸಕರಿಗೆ ಹಕ್ಕು ಇದೆ, ಆದರೆ ಮಾತನಾಡುವ ಶಕ್ತಿ ಇಲ್ಲ, ಕಾನೂನಿನ ಅರಿವಿಲ್ಲ ಎಂದು ತಿಳಿಸಿದರು. HKRDBಯ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ಇರುವ ಅಧಿಕಾರ ಯಾರಿಗೆ? ನಮ್ಮ ಕಾಯ್ದೆಯಲ್ಲಿ ಮಂಡಳಿಯ ಕಾರ್ಯಕಲಾಪಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಯೋಜನೆಗಳ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡುವ ಅಧಿಕಾರ ಇರುವಂತದ್ದು ಮಂಡಳಿಯ ಅಧ್ಯಕ್ಷರಿಗೆ ಮತ್ತು ರಾಜ್ಯಪಾಲರಿಗೆ ಇರುವಂತದ್ದು. ಇವರು ರಾಜ್ಯಪಾಲರ ಅಧಿಕಾರವನ್ನ ಕಬ್ಜಾ ಮಾಡ್ಕೊಂಡು ಬಂದಾರೋ ಅಥವಾ ಮಂಡಳಿಯ ಅಧ್ಯಕ್ಷರ ಅಧಿಕಾರವನ್ನ ಕಬ್ಜಾ ಮಾಡ್ಕೊಂಡು ಬಂದಾರೆ ಅನ್ನೋಂಥದ್ದು ಈ ಪ್ರಶ್ನೆ ಇರುವುದು. ಯಾಕಂದ್ರೆ ನಮ್ಮ ಕಾಯ್ದೆಯಲ್ಲಿ ಎಲ್ಲಿಯೂ ಕೂಡ ಸಚಿವರಿಗೆ, ಯೋಜನಾ ಇಲಾಖೆಯ ಸಚಿವರಿಗೆ ಯಾವ ಅಧಿಕಾರ ಕೂಡ ಇಲ್ಲ. ಕಾಯ್ದೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಮಂಡಳಿಗೆ ನೀಡಿರ್ತಕ್ಕಂಥ ಅನುದಾನವನ್ನ ಸರ್ಕಾರ ಏನೇ ಅನುದಾನ ನೀಡಿದ್ರು ಕೂಡ ಅದರ ಕ್ರಿಯಾ ಯೋಜನೆಯನ್ನ ಮಂಡಳಿ ನೀಡಬೇಕು. ಮಂಡಳಿ ಅನುಮೋದನೆ ಮಾಡಬಹುದು. ಶಾಸಕರಿಂದ, ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ರಿಯಾ ಯೋಜನೆಯನ್ನ ಪಡೆದು ಆ ಮಂಡಳಿ ಆ ಕ್ರಿಯಾ ಯೋಜನೆಯನ್ನ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರಿಂದ ಅನುಮೋದನೆ ಪಡೆಯಬೇಕು ಅಂತಿದೆ. ಮತ್ತು ಪ್ರತಿ ವರ್ಷ HKRDBಯ ಕ್ರಿಯಾ ಯೋಜನೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಬೇಕು ಅಂತಿದೆ. ನೀವು ವಿಧಾನಸಭೆಯಲ್ಲಿ ಆ ಕ್ರಿಯಾ ಯೋಜನೆ ಬಗ್ಗೆ ಚರ್ಚೆ ಮಾಡಬಹುದು, ಅದು ನಿಮ್ಮ ಅಧಿಕಾರ. ರಾಜ್ಯಪಾಲರು ಅಧಿಕಾರಿಗಳನ್ನ ಕರೆದು, ಶಾಸಕರನ್ನ ಕರೆದು, ಅಧ್ಯಕ್ಷರನ್ನ ಎಲ್ಲರನ್ನ ಕರೆದು ಅವರು ಪ್ರಗತಿ ಪರಿಶೀಲನೆ ಮಾಡುವ ಅಧಿಕಾರ ಕೂಡ ಅವರಿಗೆ. ವಿಶೇಷ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಟು ದಿ ಗವರ್ನರ್ ಆಫ್ ಕರ್ನಾಟಕ ಆರ್ಟಿಕಲ್ 371J ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಮಂತ್ರಿಗೆ, ಯೋಜನಾ ಇಲಾಖೆಯ ಮಂತ್ರಿಗೆ, ಹಣಕಾಸು ಇಲಾಖೆಯ ಮಂತ್ರಿಗೆ, ಯಾವ ಮಂತ್ರಿಗೂ ಅಧಿಕಾರ ಇಲ್ಲ. ಮುಖ್ಯಮಂತ್ರಿ ಬೇಕಾದ್ರೆ ಮಾಡಬಹುದು, ಅವರ ಎಲ್ಲಾ ಇಲಾಖೆಗೆ ಮುಖ್ಯಸ್ಥರಾಗಿರೋದ್ರಿಂದ ಅವ್ರು ಮಾಡಬಹುದು ವಿನ ಇವ್ರು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಪ್ರಶ್ನೆ ಬಂದಿರೋದೇನಂದ್ರೆ, ಈಗ ಯಾಕೆ ಇವ್ರು ಮಾಡುವಂತ ಸಂದರ್ಭ ಯಾಕೆ ಬಂದಿದೆ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗಿದೆ. ಈ ಬಿಜೆಪಿ BS ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರ ಬಂದ ಮೇಲೆ ಏನು ತೊಂದರೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ಕ್ರಿಯಾ ಯೋಜನೆಗಳನ್ನ ಯೋಜನಾ ಇಲಾಖೆಗೆ ಕಳಿಸಿ ಯೋಜನಾ ಇಲಾಖೆಯ ಮಂತ್ರಿಗಳಿಂದ ಅನುಮೋದನೆ ಪಡಿತಾ ಇದ್ದಾರೆ. ಆದ್ರೆ ನಮ್ಮ ಕಾಯ್ದೆಯಲ್ಲಿ ಎಲ್ಲಿಯೂ ಕೂಡ ಯೋಜನೆ ಇಲಾಖೆಯಲ್ಲಿ ಅನುಮೋದನೆ ಪಡಿಬೇಕು ಅಂತ ಎಲ್ಲಿಯೂ ಕೂಡ ಇಲ್ಲ.
ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈಗ ಒಂದು ಇಲ್ಲೆಂದೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಲೈಬ್ರರಿ ಬಿಲ್ಡಿಂಗ್ ಕಟ್ತೀವಿ ಅಂತ ಅನ್ಕೊಂಡಿದ್ದಾರೆ, ಒಂದು 50 ಲಕ್ಷ ಅನುದಾನ ಕೊಟ್ಟಿರ್ತಾರೆ, ಜಾಗದ ಏನೋ ಪ್ರಾಬ್ಲಮ್ ಆಗಿದೆ, ನಾವು ಆ ಚೇಂಜ್ ಆಫ್ ವರ್ಕ್ ಮಾಡ್ಬೇಕಂತ ಶಾಸಕರು ಏನಾದ್ರು ಪತ್ರ ಕೊಟ್ರೆ ಅದು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು, ಅವರು ಕಾರ್ಯದರ್ಶಿ ಕೊಡಬೇಕು, ಕಾರ್ಯದರ್ಶಿ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ಲಾನಿಂಗ್ ಕೊಡಬೇಕು, ಸೆಕ್ರೆಟರಿ ಮಿನಿಸ್ಟ್ರಿ ಕಳಿಸಿ ಚೇಂಜ್ ಆಫ್ ವರ್ಕ್ 10 ಲಕ್ಷ ರೂಪಾಯಿ ಚೇಂಜ್ ಆಫ್ ವರ್ಕ್ ಕೂಡ ಮಿನಿಸ್ಟ್ರಿಗೆ ವಾಪಸ್ ಬರುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ, 70 ವರ್ಷದಿಂದ ಇಡೀ ರಾಜ್ಯದ ಅಧಿಕಾರ ನಿಮ್ಮ ಕೈಯಲ್ಲಿತ್ತು, ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ಈ ಭಾಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೆ ನಾವು ಪ್ರತ್ಯೇಕವಾದ ಮಂಡಳಿ ಬೇಕು ಅಂತ ಮಂಡಳಿ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಸ್ಥಳೀಯ ಸಮಸ್ಯೆಗಳನ್ನ, ಸ್ಥಳೀಯ ಹಿಂದುಳಿಕೆಯನ್ನ ನಾವು ಅರ್ಥ ಮಾಡಿಕೊಂಡು, ನಾವು ಕ್ರಿಯಾಯೋಜನೆ ಮಾಡಿಕೊಂಡು ನಾವು ಅಭಿವೃದ್ಧಿ ಪಡಿಸ್ತೀವಿ. ನಿಮ್ಮ ಹಸ್ತಕ್ಷೇಪದ ಅವಶ್ಯಕತೆ ಇಲ್ಲ ನಮಗೆ. ನಿಮಗೆ 70 ವರ್ಷ ಅವಕಾಶ ಕೊಟ್ಟಿದ್ದೀವಿ, ನಿಮಗೆ 70 ಸರ್ಕಾರಕ್ಕೆ. ಕೆಕೆಆರ್ಡಿಬಿಗೆ 1,500 ಕೋಟಿ ರೂಪಾಯಿ ಅನುದಾನ ನೀಡುತ್ತಿದ್ದು ಎಲ್ಲಿ ಖರ್ಚಾಯಿತು, ಎಷ್ಟು ಉಳಿಯಿತು ಎಂದು ಸಮರ್ಪಕವಾಗಿ ಮಾಹಿತಿ ಇಲ್ಲ. ಹಣಕಾಸು ಇಲಾಖೆಯಲ್ಲೊಂದು ಲೆಕ್ಕ, ಇಲ್ಲಿ ಒಂದು ಲೆಕ್ಕ, ಒಂದಕ್ಕೊಂದು ವ್ಯತ್ಯಾಸಗಳಿವೆ. ಪ್ರಶ್ನೆ ಮಾಡಬೇಕಾದ ಶಾಸಕರೇ ಸುಮ್ಮನಿದ್ದರಿಂದ ಸರ್ಕಾರ ಕೆಕೆಆರ್ಡಿಬಿ ಮಂಡಳಿಯಲ್ಲಿ ಹಸ್ತಕ್ಷೇಪ ಮಾಡುತ್ತಿದೆ. ಯೋಜನಾ ಇಲಾಖೆ ಸಚಿವರು ಬಂದು ಪ್ರಗತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅವರಿಗೆ ಈ ಭಾಗದ ಶಾಸಕರು, ಸಂಸದರು ವರದಿ ನೀಡಬೇಕಾಗಿದೆ. ಪ್ರಗತಿ ಪರಿಶೀಲನೆ ಮಾಡುವುದು 371 ಜೆ ಕಲಂ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ. ಸಭೆ ಕರೆಯಲು ಅವರಿಗೆ ಹಕ್ಕು ಇಲ್ಲ. ಶಾಸಕರ ಹಕ್ಕು ಕಸಿದುಕೊಂಡಿದ್ದಾರೆ. ಮಂಡಳಿಗೆ ಅಧ್ಯಕ್ಷರಾದ ಶಾಸಕರು ರಾಜೀನಾಮೆ ನೀಡಬೇಕು. ಸರ್ಕಾರ ಮಂಡಳಿಯನ್ನು ಪ್ರಶ್ನೆ ಮಾಡುವ ಹಕ್ಕು ಇಲ್ಲವೆಂದರು. ಸರ್ಕಾರ ಕೆಕೆಆರ್ಡಿಬಿಯ 100 ಕೋಟಿ ಅನುದಾನವನ್ನು ಬಸವರಾಜ ಪಾಟೀಲ್ ಮಾನವ ಸಂಪನ್ಮೂಲಗಳ ಸಂಘಕ್ಕೆ ನೀಡಿದ್ದಾರೆ. ಹಣ ನೀಡಲು ಅವರು ಯಾರು? ನೀಡಲು ಮಂಡಳಿ ಮುಂದೆ ಇಡಲಿ. ಕೊಡುವುದು ಬಿಡುವುದು ಮಂಡಳಿಗೆ ಬಿಟ್ಟಿದೆ. ಸರ್ಕಾರ ನಮ್ಮದೇ ಇದೆ ಎಂದು ಅನುದಾನವನ್ನು ಕಸಿದುಕೊಳ್ಳುತ್ತಿದ್ದು, ಈ ಬಗ್ಗೆ ಶಾಸಕರು ಮಾತ್ರ ಮೌನ ವಹಿಸಿದ್ದಾರೆ. ಕೆಕೆಆರ್ಡಿಬಿ ಅನುದಾನವನ್ನು ಬಳಸಿಕೊಳ್ಳಲು ಶಾಸಕರಿಗೆ ಇದೆ. ಆಸ್ಪತ್ರೆ ನಿರ್ಮಾಣಕ್ಕೆ, ಶಾಲೆ ನಿರ್ಮಾಣಕ್ಕೆ ಪಡೆಯಬಹುದು. ಆದರೆ ಇದಕ್ಕೆ ಸರ್ಕಾರವನ್ನು ಕೇಳುವ ಹಕ್ಕು ಇಲ್ಲ. ನಿಮಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಇದೆ ಎಂದರು. ಪ್ರಗತಿ ಪರಿಶೀಲನೆ ಸಭೆಗೆ ಶಾಸಕರು, ಸಂಸದರು, ಪ್ರಾದೇಶಿಕ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಸಿಇಒಗೆ ಆಹ್ವಾನ ನೀಡಿದೆ. ಅವರು ಸಭೆ ಕರೆಯಲು ಯಾವ ಹಕ್ಕಿನಡಿ ಕರೆಸಿದ್ದಾರೆ ಗೊತ್ತಿಲ್ಲ. ಇದು ಉಲ್ಲಂಘನೆಯಾಗಿದೆ. ಈ ಭಾಗದ 12 ಜನ ಶಾಸಕರು, 2 ವಿಧಾನ ಪರಿಷತ್ ಸದಸ್ಯರು, 1 ಸಂಸದರು, 1 ಜಿಲ್ಲಾ ಪಂಚಾಯತ್ ಸದಸ್ಯರು, 1 ಸ್ಥಳೀಯ ಸಂಸ್ಥೆ ಅಧ್ಯಕ್ಷರು ಹಾಗೂ 5 ಜನ ವಿಷಯ ಪರಿಣಿತರು ಮಂಡಳಿಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಬೇಕು. ಸರ್ಕಾರ ಮಂಡಳಿಯ ಅಧಿಕಾರ ಕಸಿದುಕೊಂಡಿದೆ. ಸಂಪೂರ್ಣ ಪ್ರಮಾಣದಲ್ಲಿ ಮಂಡಳಿ ರಚನೆ ಮಾಡಿಲ್ಲ. ಸರ್ಕಾರ ಕೆಕೆಆರ್ಡಿಬಿಯನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ಸಭೆ ಕರೆದಿದೆ. ಈ ಭಾಗದ ಶಾಸಕರು, ಸಂಸದರು ಸಭೆ ಬಹಿಷ್ಕಾರ ಮಾಡಬೇಕು. ಮಂಡಳಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅಷ್ಟೇ ನಿರ್ಲಕ್ಷ್ಯ ಈ ಪ್ರದೇಶವನ್ನ ಅನ್ನುವಂಥದ್ದನ್ನ ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಅವರೇನು ಸಚಿವರು ಬರ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಮಂಡಳಿಯ ಪ್ರಗತಿ ಪರಿಶೀಲನೆಯನ್ನ ಮಾಡಬಾರದು, ನೀವು ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅನ್ನುವಂತ ಮಾತನ್ನ ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇದನ್ನ ತೀವ್ರವಾಗಿ ವಿರೋಧಿಸ್ತೇವೆ, ತೀವ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಭಾಗದ ಜನರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿ ಸರ್ಕಾರ ನಡೆದುಕೊಳ್ಳಬಾರದು ಅಂತ ನಾವು ಒತ್ತಾಯ ಕೂಡ ಮಾಡ್ತೇವೆ. ಅದರ ಜೊತೆಗೆ ಈ ಭಾಗದ ಶಾಸಕರಿಗೆ, ಸಂಸದರಿಗೆ, ಸಚಿವರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಒಂದು ಸಭೆ ಕರೆದಿದ್ದಾರೆ. ಯಾವ ಅಧಿಕಾರದಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ? ನೀವು ಯಾವ ಮುಖವನ್ನು ಇಟ್ಟುಕೊಂಡು ಆ ಸಭೆಗೆ ಹಾಜರಾಗ್ತೀರಿ? ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಬಂದು ಸಭೆ ಮಾಡ್ತಾರೆ ಅಂದ್ರೆ ನಿಮ್ದೇನು ಅಸ್ತಿತ್ವ? ಈ ಭಾಗದ ಶಾಸಕರ ಅಸ್ತಿತ್ವನೇ ಪ್ರಶ್ನೆ ಮಾಡುವಂತಹ ಒಂದು ಸಭೆಯನ್ನ ಇವತ್ತು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಆಡಳಿತದಲ್ಲಿ ಅವರು ಮುಗಿಸ್ತಾ ಇದ್ದಾರೆ, ನಿಮ್ಮ ಹಕ್ಕನ್ನು ಅವರು ಕಸಿದುಕೊಳ್ತಾ ಇದ್ದಾರೆ. ಎಲ್ಲವನ್ನ ನಿಮ್ಮನ್ನು ಅವರು ಕಸಿಕೊಳ್ಳುವಾಗ ನೀವೇ ಸಭೆಗೆ ನೀವು ಬಹಿಷ್ಕಾರವನ್ನ ಹಾಕಬೇಕು. ಇದು ನಿಮ್ಮ ಹಕ್ಕು, ನಮಗೇನಾಗೋದಿಲ್ಲ, ನಮ್ದೇನು ಹೋಗೋದಿಲ್ಲ. ನಿಮ್ಮ ಹಕ್ಕನ್ನ ಕಸ್ಕೊಂಡಿದ್ದಾರೆ. ನೀವು ಎಷ್ಟು ನೋವನ್ನ ಕಳೆದ ವಾರ ನಾವು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಮಾಡಿದ್ವಿ. ಎಲ್ಲ ಶಾಸಕರು ಸೇರಿಕೊಂಡು, ನಾವು ಹೋರಾಟಗಾರರು ಜನ ಸೇರಿಕೊಂಡು ಈ ಎಲ್ಲ ಬೆಳವಣಿಗೆಗಳನ್ನ ಚರ್ಚೆ ಮಾಡಿದ್ದೇವೆ. ಅಲ್ಲಿ ಇದು ಕೂಡ ಚರ್ಚೆ ಆಗಿದೆ. ಮುಂದಿನ ವಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇದನ್ನು ಒತ್ತಾಯ ಮಾಡೋಣ ಅನ್ನುವಂತ ಚರ್ಚೆ ಕೂಡ ಆಗಿದೆ. ಇದನ್ನೆಲ್ಲ ಸರಿ ಮಾಡಬೇಕು ಅಂತ. ಈ ನಡುವೆ ಈ ಸಭೆಯನ್ನ ಏರ್ಪಡಿಸಿರ್ತಕ್ಕಂಥದ್ದು ನಮ್ಮ ಆಡಳಿತದಲ್ಲಿ ಅವರು ಮುಂದೂಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಹೇಳಿಕೆ ಬಯಸ್ತೇನೆ. ಹಾಗಾಗಿ ಈ ಭಾಗದ ಯಾವ ಶಾಸಕರು ಕೂಡ ಅದಕ್ಕೆ ಹಾಜರಾಗಬಾರದು. ಆಮೇಲೆ ಅಧ್ಯಕ್ಷರಿಗೆ ನಿಮಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ ನೀವು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತೀನಿ. ಯಾವ ಅಧಿಕಾರದಡಿಯಲ್ಲಿ ನೀವು ಅವ್ರ ಕೆಳಗಡೆ ಹೋಗಿ ಸಭೆಯನ್ನು ಏರ್ಪಡ್ತೀರಿ? ಕಳೆದ 7 ವರ್ಷದಲ್ಲಿ ಎಂದೂ ಈ ರೀತಿಯಾಗಿಲ್ಲ. ಆಮೇಲೆ
ಸಿದ್ದರಾಮಯ್ಯ ಸರ್ಕಾರ, ಕುಮಾರಸ್ವಾಮಿ ಸರ್ಕಾರದಲ್ಲಿ ಒಂದು ದಿನ ಕೂಡ ಮಂಡಳಿ ಖಾಲಿ ಇಲ್ಲ. ಪೂರ್ಣ ಪ್ರಮಾಣದ ಆಡಳಿತ ಮಂಡಳಿ ಇದೆ. 2014 ಜನವರಿಯಲ್ಲಿ ನಮ್ಮ ನೋಟಿಫಿಕೇಶನ್ ಆಗಿದೆ ಬೋರ್ಡ್ ಆಕ್ಟ್. 2014 ಜನವರಿಯಲ್ಲಿಯೇ ಬೋರ್ಡ್ ಮಾಡಿದ್ದಾರೆ. 2 ತಿಂಗಳ ಬೋರ್ಡ್ ಏನ್ ಕೆಲಸ ಮಾಡಬೇಕು ಅಂತೇಳಿ ಅಂದಿನ ಸರ್ಕಾರ 150 ಕೋಟಿ ಅನುದಾನ ಕೊಟ್ಟಿದೆ. 2 ತಿಂಗಳದಾಗ ಏನಾದ್ರು ಮಾಡ್ಕೊಡಿ ನೀವು ಅಂತ. ಮತ್ತೆ 1 ವರ್ಷ ಆದ್ಮೇಲೆ ಅದಕ್ಕೆ ಜಾಸ್ತಿ ಅನುದಾನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ದಿನ ಕೂಡ ಖಾಲಿ ಕೂಡಲಾದಂತ ವ್ಯವಸ್ಥೆ ಹಿಂದಿನ ಸರ್ಕಾರಗಳು ಮಾಡಿದ್ದಾರೆ. ಅದು ಈಗಿನ ಸರ್ಕಾರ ಆ ಇಡೀ ಮಂಡಳಿಯ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ, ಬಡ ಜಿಲ್ಲಾಧ್ಯಕ್ಷ ವೀರೇಶ್ ಹೀರಾ, ಮಹಮ್ಮದ್ ರಫಿ ಇದ್ದರು. ಈಗ ಜಾಹೀರಾತು. ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೋಲುವ ಮನುಷ್ಯ. ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾವಂತಗೇರ, ರಾಜ್ಯ ಸಮಿತಿ ಸದಸ್ಯರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆ ಬೆಂಗಳೂರು, ಕೇಂದ್ರ ಸಮಿತಿ ಸದಸ್ಯರು, ಭಾರತ ಸೇವಾದಳ ಬೆಂಗಳೂರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಸಹಕಾರ ಒಕ್ಕೂಟ ರಾಯಚೂರು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾವಂತಗೇರ ಅವರ ಅಭಿಮಾನಿಗಳ ಬಳಗ, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್ 8317390926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು.
ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 472 28 4561. Lakshmi Raghavendra Memorial Trust, Lucky Infotech, Institute of Computer Training, Courses, Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCTTC, Diploma in Computer Teacher Training Course, DIFA, Diploma in Computer Financial Accounting, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 94488 11426 83103 14374. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल, नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರಸಭೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಕುರಿತು ಬಿಜೆಪಿ ಸದಸ್ಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಗರಸಭೆ ಸಾಮಾನ್ಯ ಸಭೆಯ ನಿರ್ಣಯಗಳನ್ನು ಉಲ್ಲಂಘಿಸಿ ಏಕಪಕ್ಷೀಯವಾಗಿ ನಗರಸಭೆ ಅಧ್ಯಕ್ಷರು ತೆಗೆದುಕೊಳ್ಳುತ್ತಿರುವ ನಿರ್ಣಯಗಳನ್ನು ಪ್ರಶ್ನಿಸಬೇಕಿರುವ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಮೌನಕ್ಕೆ ಶರಣಾಗಿರುವ ಹಿಂದಿನ ಗುಟ್ಟೇನು ಎಂಬುದು ಚರ್ಚೆಗೆ ಗ್ರಾಸವಾಗಿದೆ. ನಗರಸಭೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಕುರಿತು ಬಿಜೆಪಿ ಸದಸ್ಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಗರಸಭೆ ಸಾಮಾನ್ಯ ಸಭೆ ನಿರ್ಣಯಗಳನ್ನು ಉಲ್ಲಂಘಿಸಿ ಏಕಪಕ್ಷೀಯವಾಗಿ ನಗರಸಭೆ ಅಧ್ಯಕ್ಷರು ತೆಗೆದುಕೊಳ್ಳುತ್ತಿರುವ ನಿರ್ಣಯಗಳನ್ನು ಪ್ರಶ್ನಿಸಬೇಕಿರುವ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಮೌನಕ್ಕೆ ಶರಣಾಗಿರುವ ಹಿಂದಿನ ಗುಟ್ಟೇನು ಎಂಬುದು ಚರ್ಚೆಗೆ ಗ್ರಾಸವಾಗಿದೆ. ಸರ್ವಪಕ್ಷಗಳ ಒಕ್ಕೂಟವಾಗಿರುವ ನಗರಸಭೆ ಆಡಳಿತದಲ್ಲಿ ಆಡಳಿತ ವಿರೋಧ ಪಕ್ಷಗಳು ಇಲ್ಲದಂತಾಗಿರುವುದು ಹಿಂದಿನ ಮರ್ಮವೇನು ಎಂಬುದು ಬಿಜೆಪಿ ನಡೆಯಿಂದ ಬಹಿರಂಗವಾದಂತಾಗಿದೆ. ನಗರಸಭೆಯ ಸಾಮಾನ್ಯ ಸಭೆಯ ನಿರ್ಣಯ ಉಲ್ಲಂಘಿಸಿ ಚೈತನ್ಯ ಎಲೆಕ್ಟ್ರಿಕಲ್ಸ್ಗೆ 51 ಲಕ್ಷ ರೂಪಾಯಿ ಹಣ ಪಾವತಿಸಿರುವುದು, ನಗರದ ಹೆದ್ದಾರಿ ರಸ್ತೆಯ ಡಿವೈರ್ನಲ್ಲಿ ಕೊಳವೆ ಬಾವಿ ಕೊರೆಯಿಸಿರುವುದು ಸೇರಿದಂತೆ ಅನೇಕ ಲೇಔಟ್ಗಳಿಗೆ ಪರಿಶೀಲನೆ ನಡೆಸದೆ ಅನುಮೋದನೆ ನೀಡಲು ಬಿಜೆಪಿ ಸದಸ್ಯರ ಸಹಮತಿ ವ್ಯಕ್ತಪಡಿಸಿರುವುದು, ಸದಸ್ಯರ ಬೆಂಬಲ ನೀಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ.
ಅಭಿವೃದ್ಧಿ ವಿಷಯ ಪಕ್ಷ ರಾಜಕೀಯ ಮಾಡದೆ ಎಲ್ಲಾ ಸದಸ್ಯರು ಒಂದಾಗಿ ಕಾರ್ಯನಿರ್ವಹಿಸಬೇಕೆನ್ನುವುದು ಅಭಿವೃದ್ಧಿ ಪರವಾದ ಚಿಂತನೆ. ಆದರೆ ಕಾಂಗ್ರೆಸ್ ನೇತೃತ್ವದ ಆಡಳಿತದಲ್ಲಿ ಅದೇ ಪಕ್ಷದ ಸದಸ್ಯರು ಬಹಿರಂಗವಾಗಿ ಅಕ್ರಮಗಳು ನಡೆಸುತ್ತಿವೆ ಎಂದು ಆರೋಪಿಸುತ್ತಿದ್ದರು. ಆಡಳಿತ ಭಾಗವಾಗಿರುವ ಬಿಜೆಪಿ ಸದಸ್ಯರು ಮೌನಕ್ಕೆ ಶರಣಾಗಿರುವ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿವೆ ಎಂಬುದು ಹಿನ್ನೆಲೆ ಬಂದಿದೆ. ಬಹುಮತ ಸದಸ್ಯ ಬಲ ಕೊರತೆ ಎದುರಿಸುತ್ತಿರುವ ಬಿಜೆಪಿ ಅಧಿಕಾರ ಹಿಡಿಯಲು ನಡೆಸಿದ ಪ್ರಯತ್ನಗಳ ವಿಫಲವಾಗಿರುವಾಗ ಎದುರಾಗಿರುವ ಸನ್ನಿವೇಶ ಬಳಕೆಗೆ ಚಿಂತನೆಗೆ ತೊಡಗಿದೆಯೇ ಎನ್ನುವುದು ಪ್ರಶ್ನೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಬಹಿರಂಗ ಜಗಳವಾಡುತ್ತಿರುವಾಗ ಪ್ರತಿಪಕ್ಷವಾದ ಬಿಜೆಪಿ ಪ್ರಶ್ನಿಸುವ ಮನೋಭಾವ ಮರೆತಿರುವುದು ಹಿಂದೆ ಉದ್ದೇಶಿತ ಗೇಮ್ ಪ್ಲಾನ್ ಇಲ್ಲದೇ ಇಲ್ಲ. ಆದರೆ ನಗರಸಭೆ ಆಡಳಿತ ಒಳ ಬೇಗುದಿಯಿಂದ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದ್ದು ಏನಾಗುತ್ತದೆಯೋ ಎಂಬುದು ತಿಳಿಯದ ಪರಿಸ್ಥಿತಿ ಸದಸ್ಯರಲ್ಲಿಯೇ ಮೂಡಿದೆ. ಶಾಸಕರು ಹಾಗೂ ಬಿಜೆಪಿ ಸದಸ್ಯರು ನಗರಸಭೆ ಬೆಳವಣಿಗೆಗೆ ಸಂಬಂಧವೇ ಇಲ್ಲದಂತೆ ಜಾಣ ಕುರುಡತನ ಪ್ರದರ್ಶಿಸುತ್ತಿರುವುದು ಅವಕಾಶವಾದಿ ಎನ್ನುವಂತಾಗಿದೆ. ಕನಿಷ್ಠ ಭ್ರಷ್ಟಾಚಾರ ತಡೆಯಲು ಸಹ ಧ್ವನಿ ಎತ್ತದೇ ಇರುವ ಬಿಜೆಪಿ ನಗರಸಭೆ ಸದಸ್ಯರು ಹೊಂದಾಣಿಕೆ ಮಾಡಿಕೊಂಡಿದ್ದಾರಾ ಎಂಬುದು ಸಾರ್ವಜನಿಕರ ಅನುಮಾನಕ್ಕೆ ಕಾರಣವಾಗಿದೆ. ಬೇಡಿಕೆ ಕೊರತೆ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ಉತ್ಪಾದನೆ ಸ್ಥಗಿತಗೊಂಡಿದ್ದ ರಾಯಚೂರು ಶಾಖೋತ್ಪನ್ನ ಕೇಂದ್ರ 5 ಘಟಕಗಳು ಉತ್ಪಾದನೆ ಪ್ರಾರಂಭಿಸಿವೆ. ಬೇಡಿಕೆ ಕೊರತೆ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ಉತ್ಪಾದನೆ ಸ್ಥಗಿತಗೊಂಡಿದ್ದ ರಾಯಚೂರು ಶಾಖೋತ್ಪನ್ನ ಕೇಂದ್ರದ 5 ಘಟಕಗಳು ಉತ್ಪಾದನೆ ಪ್ರಾರಂಭಿಸಿವೆ. 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ. ಆರ್ಟಿಪಿಎಸ್ ಘಟಕದಲ್ಲಿ 5 ಘಟಕಗಳಿಂದ 870 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ನಡೆದಿದೆ. 250 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕ ಹಾಗೂ 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 4 ಘಟಕಗಳು ಉತ್ಪಾದನೆಯಲ್ಲಿ ತೊಡಗಿದ್ದರಿಂದ ಉತ್ಪಾದನೆಯಲ್ಲಿ ಏರಿಕೆಯಾಗಿದೆ. ವೈಟಿಪಿಎಸ್ 2 ಘಟಕಗಳು ಸ್ಥಗಿತಗೊಂಡಿವೆ. ಜಿಲ್ಲೆಯ 2ರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 1, ದೇವದುರ್ಗದಲ್ಲಿ 1 ಪ್ರಕರಣಗಳು ಪತ್ತೆಯಾಗಿವೆ. ಜಿಲ್ಲೆಯಲ್ಲಿ 2ರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 1, ದೇವದುರ್ಗ 1 ಪ್ರಕರಣಗಳು ವರದಿಯಾಗಿವೆ. ಸಿಂಧನೂರು, ಮಾನ್ವಿ ಮತ್ತು ಲಿಂಗಸ್ಗೂರಿನಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. 1414 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1412 ಜನರಲ್ಲಿ ಸೋಂಕು ಕಂಡಿಲ್ಲ. ಸೋಂಕು ಪ್ರಮಾಣ 0.32ರಷ್ಟಿದೆ. ಚರಂಡಿ ನಿರ್ಮಾಣ ಮಾಡದೆ ಸಿಸಿ ರಸ್ತೆ ಕಾಮಗಾರಿ ಮಾಡಿದ್ದರಿಂದ ಚರಂಡಿ ನೀರು ಸಿಸಿ ರಸ್ತೆ ಮೇಲೆ ಹರಿದು ಇದು ರಸ್ತೆಯೋ ಚರಂಡಿ ಕಾಲುವೆಯೋ ಎನ್ನುವಂತಾಗಿದೆ. ಚರಂಡಿ ನಿರ್ಮಾಣ ಮಾಡದೆ ಸಿಸಿ ರಸ್ತೆ ಕಾಮಗಾರಿ ಮಾಡಿದ್ದರಿಂದ ಚರಂಡಿ ನೀರು ಸಿಸಿ ರಸ್ತೆ ಮೇಲೆ ಹರಿದು ಇದು ರಸ್ತೆಯೋ ಚರಂಡಿಯೋ ಕಾಲುವೆಯೋ ಎನ್ನುವಂತಾಗಿದೆ. ತಾಲೂಕಿನ ಮನ್ಸಲಾಪುರ ಗ್ರಾಮದಲ್ಲಿ ಕಳೆದ ಸುಮಾರು ವರ್ಷಗಳ ಹಿಂದೆ ಶಾಸಕರ ಅನುದಾನದಲ್ಲಿ ವಾಲ್ಮೀಕಿ ವೃತ್ತದ ಹಿಂಭಾಗದಿಂದ ಜಗಜೀವನ್ ರಾಮ್ ಸರ್ಕಲ್ ವರೆಗೆ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದು ಮುಖ್ಯ ರಸ್ತೆಯಾಗಿದ್ದು ಕಾರಣ ಚರಂಡಿ ಕಾಲುವೆ ನಿರ್ಮಾಣ ಮಾಡಬೇಕು. ಆದರೆ ಚರಂಡಿ ಕಾಲುವೆ ನಿರ್ಮಾಣ ಮಾಡದ ಪರಿಣಾಮ ಮನೆಗಳಿಂದ ಹರಿದು ಬರುವ ಚರಂಡಿ ನೀರು ಹೋಗಲು ದಾರಿ ಇಲ್ಲದೆ ರಸ್ತೆಯ ಮೇಲೆಯೇ ಹರಿಯುತ್ತಿದೆ. ಸಿಸಿ ರಸ್ತೆ ನಿರ್ಮಾಣದ ವೇಳೆ ಗ್ರಾಮಸ್ಥರು ಸ್ಥಳೀಯ ಗ್ರಾಮ ಸದಸ್ಯರಿಗೆ ಗಮನಕ್ಕೆ ತಂದಿದ್ದಾರೆ. ಆದರೆ ಎಚ್ಚೆತ್ತುಕೊಳ್ಳದೆ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದರಿಂದ ಚರಂಡಿ ನೀರು ಪ್ರತಿನಿತ್ಯ ರಸ್ತೆಯ ಮೇಲೆ ಹರಿಯುತ್ತಿದೆ. ಜಗಜೀವನ್ ರಾಮ್ ಸರ್ಕಲ್ನಿಂದ ನ್ಯಾಯಬೆಲೆ ಅಂಗಡಿ ಮುಂಭಾಗದ ರಸ್ತೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಯೂ ಸಹ ಚರಂಡಿ ಕಾಲುವೆ ನಿರ್ಮಾಣ ಮಾಡಿಲ್ಲ. ಚರಂಡಿ ನೀರು ಮಳೆಗಾಲದಲ್ಲಿ ಮಳೆಯ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಇದರಿಂದ ಸಿಸಿ ರಸ್ತೆಯ ಮೇಲಿನ ಕಲ್ಲುಗಳು ಮೇಲೆದ್ದಿವೆ. ಜನತಾ ಕಾಲೋನಿ, ಶಾಂತ ಕಾಲೋನಿಯಲ್ಲಿಯೂ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಯೂ ಸಹ ಚರಂಡಿ ಕಾಲುವೆ ನಿರ್ಮಾಣ ಮಾಡಿಲ್ಲ. ಒಂದು ಕಡೆ ಬಿಟ್ಟರೆ ಬೇರೆ ಎಲ್ಲಿಯೂ ಚರಂಡಿ ಕಾಲುವೆ ನಿರ್ಮಾಣ ಮಾಡಿಲ್ಲ. ಇದರಿಂದ ಜನರು ರೋಸಿ ಹೋಗಿದ್ದು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಶಾಪ ಹಾಕುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮಾತ್ರ ಆಟ ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಜನರು ತಮ್ಮ ಪಾಡಿಗೆ ಶಾಪ ಹಾಕುತ್ತಿದ್ದಾರೆ. ನೋಡಿಯೂ ನೋಡದಂತೆ ಇದ್ದಾರೆ. ಒಟ್ಟಾರೆಯಾಗಿ ಚರಂಡಿ ಕಾಲುವೆ ನಿರ್ಮಾಣ ಮಾಡದೆ ಸಿಸಿ ರಸ್ತೆ ಮಾಡದೆ ಇರುವುದರಿಂದ ಈ ರಸ್ತೆಯ ಮೇಲೆ ನಿರಂತರವಾಗಿ ಚರಂಡಿ ನೀರು ಹರಿಯುತ್ತಿರುವುದು ತಪ್ಪುವುದಿಲ್ಲ. ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರು ಎಚ್ಚೆತ್ತುಕೊಂಡು ಈ ರಸ್ತೆಯಲ್ಲಿ ಚರಂಡಿ ಕಾಲುವೆ ನಿರ್ಮಾಣ ಮಾಡಿ ಚರಂಡಿ ನೀರು ಹರಿಯುವಂತೆ ಮಾಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಹಾರ ಕಿಟ್ ಪಡೆಯಲು ಕಟ್ಟಡ ಕಾರ್ಮಿಕರ ನೂಕುನುಗ್ಗಲು, ಪೊಲೀಸರಿಂದ ಲಘುಲಾಠಿ. ಯೋಜನಾ ಇಲಾಖೆ ಸಚಿವರಿಂದ ಕಲ್ಯಾಣ ಕರ್ನಾಟಕ ಮಂಡಳಿ ಪ್ರಗತಿ ಪರಿಶೀಲನೆ, ನಿಯಮ ಉಲ್ಲಂಘನೆ, ಸಂಸದರ ಶಾಸಕರ ಸಭೆ ಬಹಿಷ್ಕರಿಸಲಿ ಡಾ ರಜಾಕ್ ಉಸ್ತಾದ್. ನಗರಸಭೆಯಲ್ಲಿ ಅಕ್ರಮ ಆರೋಪ, ಬಿಜೆಪಿ ಸದಸ್ಯರ ಮೌನ ಅನುಮಾನಕ್ಕೆ ಎಡೆ. ಆರ್ಟಿಪಿಎಸ್ 5 ಘಟಕಗಳಿಂದ ಉತ್ಪಾದನೆ ಪ್ರಾರಂಭ.
ಜಿಲ್ಲೆಯಲ್ಲಿ ಇಬ್ಬರಲ್ಲಿ ಕೊರೋನಾ ಸೋಂಕು ಪತ್ತೆ. ಮತ್ತು ಮಂತ್ಲಾಪುರ್ನಲ್ಲಿ ಸಿಸಿ ರಸ್ತೆ ಮೇಲೆ ಚರಂಡಿ ನೀರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಇವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಅವರ ಅಭಿಮಾನಿಗಳ ಬಳಗ, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್, कड़ईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.